ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಆಗಿರುವಂಥ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಸಾರಿ ಕುಚ್ಚು ಡಿಸೈನ್, ಸಿಂಪಲ್ ಸಾರಿ ಕುಚ್ಚು ಡಿಸೈನ್. ಇದಕ್ಕೆ 6 ದಾರ ಲಾಕ್ ಮಾಡಿದ್ದೀನಿ ಈಗಾಗಲೇ. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಯಾವಾಗಲೂ ಹಾಗೆ. ಆಮೇಲೆ ಒಂದು ದೊಡ್ಡ ಬೀಡ್ ಮಿಡ್ಲಿಗೆ ಆರ್ಚ್ ಮಧ್ಯದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಈ ಥರದ ಬೀಡ್ಸ್ ತಗೊಂಡಿದ್ದೀನಿ. ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ ಬಟ್ಟೆಗೆ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನು ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ 3 ಚೈನ್ ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು. ಮತ್ತೆ 3 ಚೈನ್ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಆ ದೊಡ್ಡ ಬೀಡ್ ಮಿಡ್ಲಿಗೆ ಸೇರಿಸ್ಕೊಳ್ಳಿ. ಈ ಥರ ದೊಡ್ಡ ಬೀಡ್ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಫಸ್ಟಿಗೆ 3 ಸಾರಿ ಮಾಡಿದ್ದೀನಿ, 3 ಬ್ಲಾಕು, 3 ಚೈನು. ಇನ್ನೀಗ 5 ಬ್ಲಾಕ್ ಮಾಡ್ಕೊಳ್ಳಿ 3 ಚೈನಿಂದು. ಮೂರು ಚೈನು ಇಲ್ಲಿ ಲಾಕು, 3 ಚೈನು ಲಾಕು, ಮತ್ತೆ 3 ಚೈನು ಲಾಕು. ಇದೇ ಥರ 5 ಸರಿ. ಮೂರು ಚೈನು ಬಟ್ಟೆಗೆ ಲಾಕ್, 3 ಚೈನು ಬಟ್ಟೆಗೆ ಲಾಕ್. 1 2 3 4 5 ಬ್ಲಾಕ್ ಮಾಡಿದ್ದೀನಿ 3 ಚೈನಿಂದು. ಫಸ್ಟಿಗೆ 3 ಸಾರಿ, ಮತ್ತೆ ಬೀಡಾಗಿ 5 ಸಾರಿ. ಇನ್ನೀಗ ನೆಕ್ಸ್ಟ್ ಇದೇ ಥರ ಬೀಡ್, ಮತ್ತೆ 5 ಸಾರಿ, ಮತ್ತೆ ಬೀಡ್, ಮತ್ತೆ 5 ಸಾರಿ. ಲಾಸ್ಟಿಗೆ 3 ಸಾರಿ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ಟಾರ್ಟಿಂಗಿಂದ. ಫಸ್ಟು 3 ಚೈನ್ಗೆ 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡು ಚೈನ್ ಮೇಲೆ ಚೈನು, ನಾನು ಯಾವಾಗಲೂ ಮಾಡ್ದಂಗೆ. ಎಲ್ಲ ಡಿಸೈನ್ಗಳಲ್ಲೂ ಇದೇ ಥರ ಮಾಡ್ತಾ ಇರ್ತೀನಿ ನಾನು, ಬೇರೆದಲ್ಲಿಯೂ ನೋಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತೆ ಅದರ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬೀಡ್ ಪಕ್ಕದ ಇದರಲ್ಲಿ 3 ಚೈನಲ್ಲಿ. ಆಮೇಲೆ ಬೀಡ್ ಹಿಂದ್ಗಡೆ ದಾರ ಇದೆಯಲ್ವ, ಬ್ಯಾಕ್ ಸೈಡ್ ದಾರ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ಸುಂದ್ಕೊಂಡು ಇದರೊಳಗಿಂದ ದಾರ ತಗೊಂಬನ್ನಿ. 3 ಲೂಪ್ ಆಗತ್ತೆ, 3 ಒಂದೇ ಮಾಡ್ಕೊಳ್ಳಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಈ ಬೀಡ್ ಸುತ್ತಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಈ ದಾರ ಫುಲ್ಲು ಈ ಥರ ತಗೊಂಡು 3 ಸಾರಿ 3 ಲೂಪನ್ನು ಜೊತೆಯಲ್ಲೇ ಸೇರಿಸ್ಕೊಳ್ಳಿ. ಡಬಲ್ ಕ್ರೋಶೆ ಥರ ತರ್ತೀವಿ, ಆದರೆ ಡಬಲ್ ಕ್ರೋಶೆ ಅಲ್ಲ, 3 ಲೂಪನ್ನು ಜೊತೆಯಲ್ಲೇ ಸೇರಿಸ್ಕೊಳ್ಳೋದು. ಪೂರ್ತಿ ಇದು ಫುಲ್ ಆಗೋಷ್ಟು ಹಾಕ್ಕೋಬೇಕಾಗತ್ತೆ. ಈ ಥರ 11 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, 11. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಮತ್ತೆ ಅದೇ ಗ್ಯಾಪಲ್ಲಿ ಒಂದು
ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ 3 ಚೈನಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಪೂರ್ತಿ ಇದೇ ಥರ ಮಾಡ್ಕೊಂಡೋಗಿ ಇನ್ನು ಚೈನ್ ಮೇಲೆಲ್ಲ ಚೈನ್ ಮಾಡಿ ಬೀಡ್ ಪಕ್ಕದ ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಬೀಡ್ ಹಿಂದ್ಗಡೆಯ ಈ ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ 11. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಆರ್ಚ್ ಇಲ್ಲಿ. ಈಗ ಬೇರೆ ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ಜಾಯಿನ್ ಮಾಡಿದ್ದು ಅಂತ ಇಟ್ಕೊಳ್ಳಿ, ಇದು ಸ್ಟಾರ್ಟಿಂಗ್ ಅಂತ. ಈಗ ಇಲ್ಲಿ ಜಾಯಿನ್ ಮಾಡಿದರೆ ಫಸ್ಟ್ 3 ಚೈನ್ ಕುಚ್ಚಿಂದು ಸಿಗುತ್ತೆ. ಆ 3 ಚೈನ್ ಹಾಗೆ ಮಾಡ್ಕೊಳ್ಳಿ, ಅದು ಕುಚ್ಚಿಗೆ ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನ್ ಇದೆ, ಅದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕಿಂದ ಈ ಹಾಫ್ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದೀವಲ್ವ, ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದಲ್ಲೇ 2, ಒಂದೇ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಆ ಚೈನಲ್ಲಿ ಒಂದೇ ಹೋಲಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ 2 ಚೈನು. ಆಮೇಲೆ ಇಲ್ಲಿ ಒಂದು ಸ್ಕಿಪ್ ಮಾಡಿ ಹಾಫ್ ಡಬಲ್ ಕ್ರೋಶೆ. ಫಸ್ಟಿಂದಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೀವಿ, ಸೆಕೆಂಡಿಂದ ಬೇಡ, ಥರ್ಡಿಂದಲ್ಲಿ ಡಬಲ್ ಕ್ರೋಶೆ, ಒಂದಲ್ಲೇ 2, ಒಂದೇ ಹೋಲಲ್ಲಿ 2, ಒಂದೇ ಚೈನಲ್ಲಿ. ಆಮೇಲೆ 2 ಚೈನು. ಈಗ ಇದು ಸ್ಕಿಪ್ ಮಾಡಿ, ಇಲ್ಲಿ ಬಿಡಿ. ನೆಕ್ಸ್ಟ್ ಇದರ ಪಕ್ಕದ್ದು, ಅದರ ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಡಬಲ್ ಕ್ರೋಶೆ, ಮತ್ತೆ 2 ಚೈನು. ಈಗ ಇದು ಬಿಡಿ, ಅದರ ನೆಕ್ಸ್ಟಲ್ಲಿ ಎರಡು ಡಬಲ್ ಕ್ರೋಶೆ, ಒಂದಲ್ಲೇ 2 ಡಬಲ್ ಕ್ರೋಶೆ. ಆಮೇಲೆ 2 ಚೈನು. ಕೆಳಗೆ ಇಲ್ಲಿ ಒಂದು ಸ್ಕಿಪ್ ಮಾಡಿ, ಅದರ ನೆಕ್ಸ್ಟ್ ಈಗ 2 ಚೈನು, 2 ಚೈನ್ ಮಾಡಿ ಕೊನೆಯಲ್ಲಿ ಇದು ಬಿಟ್ಟು ಲಾಸ್ಟಿಂದಲ್ಲಿ 2 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟ್ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ. ಈಗ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ಬಿಡ್ತೀನಿ. ಬೇರೆ ಕಲರ್, ಈಗ ಸ್ಟಾರ್ಟಿಂಗ್ ಹಾಕಿರೋ ಕಲರನ್ನೇ ತಗೊಂಡಿದ್ದೀನಿ, ಗ್ರೀನು. ಇಲ್ಲಿ ಬಂದು ಲಾಕ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ ಮೇಲೆ ಫಸ್ಟ್ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಈ ಡಬಲ್ ಕ್ರೋಶೆಗಳು ಹಾಕಿದ್ದೀರಲ್ವ, ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮೇಲೆ ಇಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿದ್ದೀರಾ. ಆ ಫಸ್ಟ್ 2 ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ಈ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಗ್ಯಾಪ್ ಬಿಟ್ಟಿದ್ದೀರಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಡಬಲ್ ಕ್ರೋಶೆ ಮಾಡಿ ಆಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿದ್ದೀನಿ. ಆಮೇಲೆ ಮತ್ತೆ ಅದೇ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2. ಆಮೇಲೆ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಬ್ರೌನ್ ಕಲರ್, ಅಲ್ಲಿ ಮಧ್ಯದಲ್ಲಿ ಲಾಕ್ ಮಾಡಿ. ಈಗ ನೆಕ್ಸ್ಟು 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಈ ಥರ
ಆಮೇಲೆ ಒಂದು ಬೀಡ್, ಆಮೇಲೆ ಅದೇ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಇಲ್ಲಿ ಲಾಕ್. ಇದೇ ಥರ ಮಾಡ್ಕೊಂಡು ಹೋಗಿ. ಇದು ಪೆಟಲ್ಸ್ ಥರ ಬರುತ್ತೆ, ಮಧ್ಯದಲ್ಲಿ ಬೀಡ್ ಹಾಕಿ ಇದೇ ಥರ ಪೂರ್ತಿ ಮಾಡ್ಕೊಂಡು ಬನ್ನಿ, ಪೂರ್ತಿ ಆರ್ಚ್. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತೆರಡು ಡಬಲ್ ಕ್ರೋಶೆ. ಮತ್ತೆ ಈ 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್. ನೆಕ್ಸ್ಟ್ 2 ಚೈನಲ್ಲಿ 2 ಡಬಲ್ ಕ್ರೋಶೆ, ಒಂದು ಬೀಡ್, ಮತ್ತೆರಡು ಡಬಲ್ ಕ್ರೋಶೆ. ಮತ್ತೆ ಅದರ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್, ನೆಕ್ಸ್ಟ್ ಗ್ಯಾಪ್. ಇದೇ ಥರ ಪೂರ್ತಿ ಸೀರೆ. ಇದನ್ನು ಇಲ್ಲಿ 2 ಚೈನ್ ಗ್ಯಾಪ್, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಲಾಕ್ ಮಾಡಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ಈ 3 ಚೈನಲ್ಲಿ ಒಂದು ಲಾಕ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡಿ, ಆಮೇಲೆ 3 ಚೈನು ಕುಚ್ಚಿಗೆ ಮಾಡಿಕೊಂಡು ಇಲ್ಲಿ ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಅದೇ ಥರ 2 ಡಬಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಬೀಡು, 2 ಡಬಲ್ ಕ್ರೋಶೆ, ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ, ಪೆಟಲ್ಸ್. ಈ ಥರ ಪೆಟಲ್ಸ್ ಮಾಡಿಕೊಂಡು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನಾನು ಪೂರ್ತಿ ಮಾಡಿ ತೋರಿಸ್ತೀನಿ, ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಸ್ಟೆಪ್ 2 ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆರ್ಚ್ಗಳು ಸ್ವಲ್ಪ ದೊಡ್ಡ ದೊಡ್ಡ ಆರ್ಚೆ, ಬ್ರೈಡಲ್ ಸಾರಿ ಕುಚ್ಚು ಅಂತಲೂ ಹೇಳ್ಬೋದು. ನೀವು ಇನ್ನೂ ಗ್ರ್ಯಾಂಡ್ ಕಾಣಬೇಕು ಅಂದರೆ ಬೀಡ್ಸ್ ಚೈನ್, ಸ್ಟೋನ್ ಚೈನ್ಸ್ ಈ ಥರ ಅಂಟಿಸ್ಕೊಂಡು ಇನ್ನೂ ಗ್ರ್ಯಾಂಡ್ ಮಾಡ್ಕೋಬಹುದು. ನೀವು ಬ್ರೈಡಲ್ ಸಾರಿಗಳಿಗೆ ಉಪಯೋಗಿಸ್ಕೋಬಹುದು. ಅವಾಗ ಹಾಗಂತ ಹೀಗೆ ಸಿಂಪಲ್ ಆಗಿ ಮಾಡಿದರೆ ಸಿಂಪಲ್ ಆಗಿರುತ್ತೆ, ಸಿಂಪಲ್ ಸಾರಿಗಳಿಗೆ ಉಪಯೋಗಿಸ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.